ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಲಕ್ಷ್ಮಿ ಹಬ್ಬ ಶುರು ಆಗ್ತಿದೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಸೊ ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಇವತ್ತೊಂದು ಸಿಂಪಲ್ಲಾಗಿ ಅಂದರೆ ದೇವ್ರ ಮುಂದ್ಗಡೆ ಇಡುವಂತಹ ಒಂದು ಡೆಕೋರೇಷನ್ ಒಂದು ಪ್ರಿಪರೇಷನ್ ನಾವು ಮಾಡ್ತಾ ಇದ್ದೀವಿ. ಸೊ ಕಾಯಿನ್ಸಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಅದನ್ನು ತುಂಬ ಚೆನ್ನಾಗಿ ಲಕ್ಷ್ಮಿ ಮುಂದೆ ಲಕ್ಷ್ಮಿ ಕೂರಿಸೋ ಪದ್ಧತಿ ಇರೋರು ಕೂರಿಸಿದಾಗ ಅವ್ರ ಮುಂದ್ಗಡೆ ಡೆಕೋರೇಷನ್ ಮಾಡುವಂಥದ್ದು ಐಟಮ್ಸ್ಗಳು ತಂದು ಮಾಡೋದಕ್ಕಿಂತ ಮನೇಲಿರುವಂತಹ ಐಟಮ್ಗಳನ್ನೇ ನಾವು ಮಾಡಿಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ವಿ. ಅದಕ್ಕಿಂತ ಮುಂದೆ ಇದೆಲ್ಲ ಏನೇನು ಬೇಕು ಏನೇನ ತೊಗೊಂಡಿದ್ವಿ ಸಿಂಪಲ್ಲು ಅಷ್ಟೇ, ಏನಂತ ಒಂದು ಏನು ಐಟಮ್ಸ್ಗಳಿಲ್ಲ. ಸಿಂಪಲ್ಲಾಗಿ ಒಂದು 4-5 ಐಟಮ್ಸ್ ಇದ್ರೆ ಸಾಕು. ಮನೇಲೆ ಸಿಗೋವಂಥದ್ರಲ್ಲಿ ಮಾಡೋದು ಎಲ್ಲರ ಮನೇಲಿ ಇರುತ್ತೆ, ಇದ್ದಿದ್ದೇನೆ ನೋಡಿ. ಸೊ ಇವಾಗ ಏನೇನು ಬೇಕು ಅಂತ ತೋರಿಸ್ತೀವಿ. ಇದು ತಾಮ್ರದ ಚೊಂಬು ಒಂದು ಇನ್ನೂ ಚಿಕ್ಕದಿದ್ರು ಓಕೆ, ಇಷ್ಟಿದ್ರು ಓಕೆ. ಆಮೇಲೆ ಯಾವುದಾದ್ರೂ ಒಂದು ರಟ್ಟು, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅದ್ರದ್ದು ರಟ್ಟಿದ್ರು ಓಕೆನೇ, ಇಲ್ಲ ಬೇರೆ ಯಾವುದಾದ್ರು ಇದ್ರೆ ಇದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಸೀಸರು. ಆಮೇಲೆ ನೆಕ್ಸ್ಟು ಈ ಥರದ್ದು ಕ್ಯಾಪ್ ಇದ್ದೇ ಇರುತ್ತೆ ಮಕ್ಕಳು ಆಟ ಆಡೋದಕ್ಕೆ, ಇಲ್ಲ ಆಟ ಸಾಮಾನು ತಂದಾಗ ಸಿಕ್ಕುತ್ತೆ. ಇದನ್ನೊಂದು ಕಾಯಿನ್ಸು. ನೆಕ್ಸ್ಟ್ ಇದೊಂದು ಪ್ಲಾಸ್ಟರು, ಡಬಲ್ ಸ್ಟಿಕ್ಕರ್ ಅಂದರೆ ಡಬಲ್ ಕಡೆ 2 ಕಡೆನೂ ಗಮ್ ಇರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಐಟಮಲ್ಲಿ ಇವಾಗ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಇವಾಗ ಫಸ್ಟ್ ಇವಾಗ ಈ ರಟ್ಟನ್ನ ರೌಂಡ್ ಶೇಪ್ ಕಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನ್ಯಾಕಿರೋರು ಹಂಗೆ ಕಟ್ ಮಾಡ್ಕೋತಾರೆ, ಇಲ್ಲಾಂದರೆ ಬರೆದ್ಬಿಟ್ಟು ಪೆನ್ಸಿಲಲ್ಲಿ ಬರೆದ್ಬಿಟ್ಟು ನೀವು ರೌಂಡಕ್ಕೆ ಕಟ್ ಮಾಡ್ಕೊಬಿಡಿ. ರೌಂಡ್ ಶೇಪಾಗಿ ಗ್ಲೂ ಒಂದು ಫೆವಿಕಲ್, ಇದೊಂದು ಮರ್ತೋಗಿತ್ತು, ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಈ ಥರ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ಹಾಕಿ, ಏಕೆಂದರೆ ಚೊಂಬುಗೆ ನಾವು ಕಾಸು ಅಂಟಿಸಿದಾಗ ಬಿದ್ದೋಗಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಹಾಕಿ ಅಂಟಿಸ್ಕೋಬೇಕಷ್ಟೆ. ನೆಕ್ಸ್ಟ್ ಇದು ಹಾಕಿದ್ದಾಯಿತು, ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಈ ಥರ ಸೈಡಲ್ಲಿ ಅಂಟಿಸ್ಕೋಬೇಕು. ನೆಕ್ಸ್ಟ್ ಚೊಂಬು ಅಂಟಿಸೋದಕ್ಕೆ ಪ್ಲಾಸ್ಟರು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ಥರ ಅಂಟಿಸ್ಕೊಂಡು ನೆಕ್ಸ್ಟ್ ಚೊಂಬುನ ನಮಗೆ ಈ ಶೇಪ್ ಈ ಥರದಲ್ಲಿ ಅಂಟಿಸ್ಕೋಬೇಕು. ನೋಡಿ, ಈ ರೀತಿ ಇಟ್ಟಾಗ ಅಂದರೆ ಕಾಯಿನ್ಸ್ ಎಲ್ಲ ಕೆಳಗಡೆ ಚೆಲ್ಲೋ ಥರ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಒಳಗಡೆ ಭಾರವಾಗಿ ಕೂರೋದಕ್ಕೆ ಕಾಯಿನ್ಸ್ ಜಾಸ್ತಿ ಇದ್ದರೆ ಕಾಯಿನ್ಸ್ ಹಾಕೊಳ್ಳಿ, ಇಲ್ಲಾಂದರೆ ಅಕ್ಕಿ 1 ಲೋಟ ತುಂಬ. ಅಂದರೆ ಅದು ಕಾಯಿನ್ ಹಾಕಿದಾಗ ಕೆಳಗಡೆ ಬಿದ್ದೋಗಬಾರ್ದು ಅಲ್ವಾ. ಹಾಗಾಗಿ ಅಂದರೆ ಕಾಯಿನ್ಸ್ ಇದ್ರವರು ಹಾಕೋಬೋದು, ಇಲ್ಲಾಂದರೆ ಈ ರೀತಿ ಅಕ್ಕಿ ಹಾಕಿದ್ರೆ ಅದು ಬಿದ್ದೋಗಲ್ಲ. ಅಂದರೆ ಚೊಂಬು ಏನಿರುತ್ತೆ ಅದು ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರಲ್ಲ, ಇಲ್ಲಾಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಕ್ಕಿ ಹಾಕೊಂಡ್ರೆ ಬೆಟರ್. ಬಾರದ ಹಾಕಿದಾಗ ಇನ್ನೂ ಚೆನ್ನಾಗಿ ಕೂರುತ್ತೆ, ಅಳ್ಳಾಡಲ್ಲ, ಅದಕ್ಕೋಸ್ಕರ ಅಷ್ಟೇ. ಕಾಯಿನ್ ಅಂಟಿಸ್ಕೊಡೋಣ. ನೆಕ್ಸ್ಟ್ ಇವಾಗ ಈ ರೀತಿ ಪ್ಲಾಸ್ಟರ್ ಇರುತ್ತೆ ನೋಡಿ, ಇದಕ್ಕೆ ನಾವು ಕಾಯಿನ್ಸ್ನ ಅಂಟಿಸ್ಕೋಬೇಕು. ಇದು ಸ್ವಲ್ಪ ದೊಡ್ಡದು ಪ್ಲಾಸ್ಟರ್ ಐತೆ, ನಾವು ಸೆಂಟ್ರಾಗಿ ಕಟ್ ಮಾಡ್ಕೊತೀವಿ. ನೀವು ಚಿಕ್ಕದಿದ್ರೆ ಒಂದೇ ಲೇಯರ್ ಸಾಕು. ಅಂದರೆ ಸ್ಮಾಲ್ ಸೈಜ್ ಇರುತ್ತೆ ನೋಡಿ, ಅದನ್ನೇ ತೊಗೊಳ್ಳಿ. ಇಟ್ಕೋ ಇದನ್ನ ಸಾಕು ಇದು. ಸದ್ಯಕ್ಕೆ ಹಂಗೆ ಇದು ಕೊಡು. ಕೇಳ ಹಿಂಗೆ ಅನ್ಸದ ಹಿಂಗೆ ಅನ್ಸದ. ನಿಮ್ಮಲ್ಲಿ ಯಾವ ಕಾಯಿನ್ ಇರುತ್ತೆ ಅದನ್ನೇ ಹಾಕೊಳ್ಳಿ. ಅಂದರೆ ಇದು 10 ರೂಪಾಯಿ ಕಾಯಿನ್ ಇತ್ತು ಜಾಸ್ತಿ ನಮ್ಮ ಮನೆಯಲ್ಲಿ, ಅದನ್ನೇ ಹಾಕ್ತಾಯಿದ್ದೀವಿ. 1 ರೂಪಾಯಿ 2 ರೂಪಾಯಿ ಯಾವುದಾದ್ರೂ ಸರಿ, ಅದರ ಸೈಜ್ ಒಂದೇ ಥರ ಇರಲಿ. ನೀವು ಯಾವ ಕಾಯಿನ್ ಹಾಕ್ತೀರಾ, ಈಗ 5 ರೂಪಾಯಿಂದ ಹಾಕಿದ್ರೆ 5 ರೂಪಾಯಿಂದೇ ಹಾಕಿ, 2 ರೂಪೀಸ್ ಹಾಕಿದ್ರೆ ಅದನ್ನೇ ಹಾಕಿ, ಆ ರೀತಿ ಹಾಕಿ. ಆವಾಗ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪನೂ ಕೆಳಗಡೆ ಬೀಳೋದಿಲ್ಲ, ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ.
ಕಡೆ ಒಂದು ಇದೊಂದು ಕಡೆ ಇಲ್ಲಿ ಎಲ್ಲರೂ ಹಂಗೆ ಅನಿಸಿಟ್ಟು ನೆಕ್ಸ್ಟು ಕಾಯಿನೆಲ್ಲ ಅಂಟಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲೆಲ್ಲ ಅಂಟಿಸೋಣ ಅಂತ ಸ್ವಲ್ಪ ಹತ್ತಿ ಇದ್ದರೆ ಹತ್ತಿನ ಒಳಗಡೆ ಹಾಕ್ಕೊಂಡು ಕಾಟನ್ ಇರುತ್ತಲ್ಲ ಅದನ್ನ ಹಾಕಿ ಅದಾದಮೇಲೆ ನಾವು ಕಾಯಿನ್ಸ್ನ ಮೇಲ್ಗಡೆ ಹಾಕ್ಬೇಕಾಗುತ್ತೆ. ಅದು ಪ್ಲಾಸ್ಟರ್ನ ಈ ಥರ ಅಂಟಿಸ್ಕೊಂಡು ಮೇಲೆ ಇದೊಂದು ಈ ಕಡೆ ಸೈಡ್ ಒಂದು ಅದೇ ರೀತಿ ಎಲ್ಲ ಕಡೆನೂ ಅಂಟಿಸ್ಕೊಂಡು ಬರಬೇಕು. ನೋಡಿ ಈ ಥರ ಫಿನಿಶಿಂಗ್ ಬಂತು. ಸೊ ಇದನ್ನು ನೆಕ್ಸ್ಟು ಇಲ್ಲೆಲ್ಲ ನಾವು ಕಾಯಿನ್ಸ್ನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಡಬಲ್ ಸ್ಟಿಕ್ಕರ್ ಇದೆ ನೋಡಿ, ಇದನ್ನು ಕಟ್ ಮಾಡಿ ನಾವು ಆ ಕಡೆ ಈ ಕಡೆ ಕಾಯಿನ್ಗೆ ಅಂಟಿಸಿ ನಾವು ಇಲ್ಲಿಗೆ ಫಿಟ್ ಮಾಡಬೇಕಾಗುತ್ತೆ. ಈ ರೀತಿ ಅಂಟಿಸಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಬಿದ್ದೋಗಲ್ಲ. ಸೊ ಹಾಗಾಗಿ ಈ ರೀತಿ ಅಂಟಿಸ್ಕೋಬೇಕು. ಸ್ವಲ್ಪ ಚೊಂಬು ವೆಯ್ಟ್ ದೊಡ್ಡದಿರೋದ್ರಿಂದ ವೆಯ್ಟ್ ಇತ್ತು, ಕಾಯಿನೆಲ್ಲ ಜಾಸ್ತಿ ಇತ್ತಲ್ಲ ವೆಯ್ಟ್ ಇತ್ತು, ಅದರಿಂದ ಇದು ವೆಯ್ಟ್ ತಡೀತಿರ್ಲಿಲ್ಲ. ಸೊ ಅದಕ್ಕೆ ನಾವು ಪ್ಲಾಸ್ಟರ್ ಇತ್ತಲ್ಲ, ಈ ಪ್ಲಾಸ್ಟರ್ನ ಬೇರೆದಕ್ಕೆ ಸುಟ್ಬಿಟ್ಟು ಇದೇ ಪ್ಲಾಸ್ಟರ್ನ ಎತ್ಕೊಂಡಿದ್ದೀವಿ. ಇದಕ್ಕೇ ಆ ಪ್ಲಾಸ್ಟರ್ದು 3 ಜಾಗದಲ್ಲಿ ಅಂಡಿಸ್ಬಿಟ್ಟು ನೆಕ್ಸ್ಟ್ ಇದನ್ನು ಮಡಗಿದ್ರೆ ಕೂರಿಸಿದ್ರೆ ಸೂಪರಾಗಿ ಕೂರ್ತೈತೆ. ಇದ್ರದ್ದೇನು ಕೂತೈತೆ, ಚೊಂಬ್ರೇನು ಅಂಟಿಸೋಷ್ಟೇ ಇಲ್ಲ, ಇದೇ ಸೂಪರ್. ನಾವು ಇದನ್ನ ಹಾಕ್ತೀವಿ ಅಂತಂದ್ರೆ ನೋಡಿ ಇದು ಅಂಟ್ಲಿಲ್ಲ. ಈ ಥರದ್ದೆಲ್ಲ ಹಾಕಿದ್ರೆ ಅಂದರೆ ಸ್ವಲ್ಪ ಅಗಲವಾಗಿರಬೇಕು, ಕೂರಬೇಕು. ಸ್ವಲ್ಪ ಪ್ಲಾಸ್ಟಿಕ್ ಆಯ್ತಲ್ಲ ಅದಕ್ಕೆ ಅದು ಗಮ್ಮು ಕೂರ್ಲಿಲ್ಲ. ಸೊ ಇದು ಪೇಪರ್ದಾಗಿರೋದ್ರಿಂದ ಸೂಪರಾಗಿ ಕೂರ್ತು ನೋಡಿ, ಅಲ್ಲಾಡ್ತಾನೂ ಇಲ್ಲ, ಸೂಪರಾಗಿ ಕೂರೈತೆ. ನೀವು ಅದೇ ಥರ ಮಾಡ್ಕೊಳ್ಳಿ, ಪರದಾಡಬೇಡಿ. ಹಬ್ಬದ ದಿವಸ ಟೆನ್ಷನ್ ಇರುತ್ತೆ, ಹಬ್ಬದ ಬಿದ್ದೋಗ್ಬಿಟ್ರೆ ತುಂಬ ಕಷ್ಟ ಇರುತ್ತೆ ಹಬ್ಬದಲ್ಲೆಲ್ಲ. ಸೊ ಹಾಗಾಗಿ ಇದು ನೋಡ್ಕೊಂಡು ಮಾಡಬೇಕು ಹುಷಾರಾಗಿ. ಹಾಗಾಗಿ ಇದನ್ನು ವಿಡಿಯೋ ಮಾಡಿದ್ವಿ. ಸೊ ಈ ಥರ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಅಷ್ಟೇ. ಫೈನಲ್ ಆಗಿ ರೆಡಿ ಆಯಿತು. ಈಗ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಕಾಯಿನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀವಿ. ರೆಡ್ ಕಾಣಿಸ್ತಾ ಇರೋ ರೀತಿ ನಾವು ಕಾಯಿನ್ಸ್ಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು. ಸೊ ಇದನ್ನು ಇದೇ ರೀತಿ ಇನ್ನೊಂದು ಚೊಂಬಲ್ಲಿ ಮಾಡ್ಕೊಂಡು ನಾವು ಲಕ್ಷ್ಮಿ ಮುಂದೆ ಆ ಕಡೆ ಈ ಕಡೆ ಇಟ್ಟರೆ ಒಂಥರ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿದವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಹೇಗೆ ಮಾಡಿದ್ರಿ ಅಂತಲೂ ಕೂಡ ಕೇಳ್ತಾರೆ, ಅಷ್ಟು ಚೆನ್ನಾಗಿದೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.